ಓಂ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಆರ್ಕೆ ಟಿವಿಗೆ ಸ್ವಾಗತ. ಈ ದಿನದ 12 ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ. 29/3/2025 ಶನಿವಾರ, ಅಮಾವಾಸ್ಯ, ಉತ್ತರ ಭಾದ್ರ ನಕ್ಷತ್ರ, ಬ್ರಹ್ಮಯೋಗ, ನಾಗಕರಣ. ಮೊದಲನೆಯದಾಗಿ ಮೇಷರಾಶಿ. ಉದ್ಯೋಗದಲ್ಲಿ ಲಾಭ, ಪ್ರಶಂಸೆ, ತಾಯಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ, ಧನಲಾಭ, ಒಡ ಹುಟ್ಟಿದವರಿಂದ ಲಾಭ, ಮಾನಸಿಕ ದುಃಖ, ವಾಹನದಿಂದ ನಷ್ಟ, ಭರಣಿ ನಕ್ಷತ್ರದವರಿಗೆ ಶುಭವಾಗುವುದು. ವೃಷಭ ರಾಶಿ. ತಂದೆಗೆ ಉದ್ಯೋಗದಲ್ಲಿ ಪ್ರಶಂಸೆ, ಪ್ರಯಾಣದಿಂದ ಧನಲಾಭ, ಒಡ ಹುಟ್ಟಿದವರಿಗೆ ಅದೃಷ್ಟ, ಸಂಗಾತಿಯಿಂದ ಕಿರಿಕಿರಿ ಆಗುವುದು. ಮಿಥುನ ರಾಶಿ. ತಂದೆಗೆ ಆರೋಗ್ಯದಲ್ಲಿ ವ್ಯತ್ಯಾಸ, ಉದ್ಯೋಗದಿಂದ ಧನಲಾಭ, ವಿದ್ಯಾರ್ಥಿಗಳಿಗೆ ಶುಭ, ಆರ್ದ್ರ ನಕ್ಷತ್ರದವರಿಗೆ ಅಶುಭ. ಕಟಕ ರಾಶಿ. ಸಂಗಾತಿಯ ಜೊತೆ ಕಿರಿಕಿರಿ, ನಷ್ಟ, ತಂದೆಯ ಆಶೀರ್ವಾದ ಪಡೆಯಿರಿ, ಪಿತೃ ಕಾರ್ಯದಲ್ಲಿ ಭಾಗವಹಿಸಿ, ಪುನರ್ವಸು ನಕ್ಷತ್ರದವರಿಗೆ ಶುಭವಾಗುವುದು. ಸಿಂಹ ರಾಶಿ. ಪಾಲುಗಾರಿಕೆಯಲ್ಲಿ ಕಿರಿಕಿರಿ, ದೂರ ಪ್ರಯಾಣದಿಂದ ಆಯಾಸ, ಸಂಗಾತಿಯಿಂದ ದುಃಖ, ಪುಬ್ಬ ನಕ್ಷತ್ರದವರಿಗೆ ಶುಭವಾಗುವುದು. ಕನ್ಯಾ ರಾಶಿ. ವಿದ್ಯಾರ್ಥಿಗಳಿಗೆ ಆಲಸ್ಯ, ಸಂಗಾತಿಯಿಂದ ಸಹಾಯ, ಧನಲಾಭ, ಆರೋಗ್ಯದ ಬಗ್ಗೆ ಎಚ್ಚರ ವಹಿಸಿ. ತುಲಾ ರಾಶಿ. ತಾಯಿಯಿಂದ ಪ್ರಶಂಸೆ, ಲಾಭ, ವ್ಯಾಪಾರ ಲಾಭ, ಉದ್ಯೋಗದಲ್ಲಿ ಕಿರಿಕಿರಿ, ಸಾಲಬಾಧೆ, ಸ್ವಾತಿ ನಕ್ಷತ್ರದವರಿಗೆ ಅಶುಭ, ವಿಶಾಖ ನಕ್ಷತ್ರದವರಿಗೆ ಶುಭವಾಗುವುದು. ವೃಶ್ಚಿಕ ರಾಶಿ. ಒಡ ಹುಟ್ಟಿದವರಿಂದ ನೆಮ್ಮದಿ, ಗೃಹ ಲಾಭ, ವಾಹನ ಲಾಭ, ತಂದೆಯಿಂದ ಧನಲಾಭ, ವಿದ್ಯಾರ್ಥಿಗಳಿಗೆ ಶುಭವಾಗುವುದು. ಧನಸ್ಸು ರಾಶಿ. ಒಡ ಹುಟ್ಟಿದವರಿಗೆ ಧನಲಾಭ, ಪ್ರಯಾಣದಿಂದ ಲಾಭ, ಸಹಿ ಹಾಕುವ ಮುನ್ನ ಎಚ್ಚರ, ಮಾನಸಿಕ ಚಿಂತೆ, ಪೂರ್ವಾಷಾಢ ನಕ್ಷತ್ರದವರಿಗೆ ಶುಭವಾಗುವುದು. ಮಕರ ರಾಶಿ. ಹಣದ ಬಗ್ಗೆ ಚಿಂತೆ, ಪಾಲುಗಾರಿಕೆಯಿಂದ ಪ್ರಯಾಣ, ಸಂಗಾತಿಗಾಗಿ ಪ್ರಯಾಣ, ಧನಲಾಭ, ವಿದ್ಯಾರ್ಥಿಗಳಿಗೆ ಶುಭವಾಗುವುದು. ಕುಂಭರಾಶಿ. ಆರೋಗ್ಯದ ಬಗ್ಗೆ ಎಚ್ಚರ ವಹಿಸಿ, ವ್ಯಯದ ಬಗ್ಗೆ ಚಿಂತೆ, ಸಾಲಬಾಧೆ, ಕುಟುಂಬದವರಿಂದ ನಿಂದನೆ, ಶತಭಿಷ ನಕ್ಷತ್ರದವರಿಗೆ ಅಶುಭ, ಪೂರ್ವಭಾದ್ರ ನಕ್ಷತ್ರದವರಿಗೆ ಶುಭವಾಗುವುದು. ಮೀನರಾಶಿ. ಒಡ ಹುಟ್ಟಿದವರಿಂದ ನಷ್ಟ, ಮಕ್ಕಳ ಬಗ್ಗೆ ಚಿಂತೆ, ಮಾನಸಿಕವಾಗಿ ದೈಹಿಕವಾಗಿ ಸದೃಢವಾಗುತ್ತೀರಿ, ವಿದ್ಯಾರ್ಥಿಗಳಿಗೆ ಶುಭವಾಗುವುದು. ಇದೇ ತರ ದಿನ ಭವಿಷ್ಯಕ್ಕಾಗಿ ನೋಡ್ತಾ ಇರಿ ಆರ್ಕೆ ಟಿವಿ ಕನ್ನಡ. ಧನ್ಯವಾದ.